ಚೇಂಬರ್ನಿಂದ ಭಾಳಷ್ಟು ಒತ್ತಡವನ್ನು ಅವ್ರ ಮೇಲೆ ತಂದು ನಮಗೆ ಭಾಳ ಕಷ್ಟ ಆಗುತ್ತೆ. ನೀವು ಇಲ್ಲಿ ಕ್ಯೂಬು ಇದೆಲ್ಲ ಇಟ್ಕೊಂಡು ನೀವು ಡೌನ್ಲೋಡ್ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆಮೇಲೆ ಒಂದು ರೀತಿ ಪ್ರೆಷರ್ ತಂದಂಥ ಸಂದರ್ಭದಲ್ಲಿ ಪಾಪ ಅವರು ಕೂಡ ನಮ್ಮ ಮನವಿಯನ್ನು ನಾವು ಒಪ್ಕೊಂಡು ಇವತ್ತು ಇಲ್ಲೇ ಡೌನ್ಲೋಡ್ ಆಗೋದು, ಇಲ್ಲೇ ಅಪ್ಲೋಡ್ ಆಗಿ ಸಿನಿಮಾ ಇಲ್ಲಿಂದನೇ ಹೊರಗಡೆ ಬರುವಂಥ ಒಂದು ಕಾರಣದಿಂದ ಟೆಕ್ನಾಲಜಿನ ಅವರು ಇಲ್ಲಿ ತಂದಿದ್ದಾರೆ. ಭಾಳ ಖುಷಿ ಆಯಿತು. ನಾನು ಇದೇ ಸಂದರ್ಭದಲ್ಲಿ ನಾನು ಕ್ಯೂಬ್ನವ್ರಿಗೂ ಮನವಿ ಮಾಡಿಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಇವತ್ತು ಕ್ಯೂಬ್ ಹೇಗಿದೆಯೋ ಹಾಗೆ ನೀವು ಇಲ್ಲಿ ಇದ್ದೀರ, ನೀವು ಕೂಡ ಅದನ್ನು ಅಳವಡಿಸ್ಕೋಬೇಕು. ಏನು ಕ್ಯೂಬ್ನವ್ರು ಇವತ್ತು ನಿರ್ಮಾಪಕರಿಗೆ ಇಷ್ಟೊಂದು ಸಹಾಯ ಮಾಡಿದಾರೋ ಅದನ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ದೀವಿ. ಇಲ್ಲ ಅಂದರೆ ಬಿಸ್ನೆಸ್ಸು ಯಥಾವತ್ತಾಗಿ ಕ್ಯೂಬ್ಗೆ ಜಾಸ್ತಿ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಚೆನ್ನೈಗೆ ಹೋಗಬೇಕಾಗದ ಸಂದರ್ಭ ಬಂದಾಗ ಕಷ್ಟ ಆಗುತ್ತೆ. ಆಗ ಕ್ಯೂಬ್ನವರೇ ಎಲ್ಲವನ್ನ ಆಕ್ರಮಿಸ್ಕೊಳ್ತಾರೆ ಮುಂದಕ್ಕೆ. ಅದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಚಲನಚಿತ್ರ ನಿರ್ಮಾಪಕರಿಗೆ ಕ್ಯೂಬ್ನ ಸಂಸ್ಥೆ ನೀವೇನಿದ್ದೀರ, ನೀವು ತುಂಬ ಶ್ರಮಪಟ್ಟು ಇಲ್ಲೇ ಆಗಬೇಕು ಅನ್ನೋ ಒಂದು ಇದನ್ನು ಶ್ರಮಪಟ್ಟು ಇಲ್ಲಿ ಮಾಡಿದ್ದೀರ. ಅದಕ್ಕಾಗಿ ಚಿತ್ರರಂಗದ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಅರ್ಥ ಮಾಡಿಕೊಂಡ್ರಿ. ಒಂದು ಸಾರಿ ನಾವೇನಾದ್ರು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಎಷ್ಟು ಖರ್ಚಾಗ್ಬೋದು ಅದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ನಿರ್ಮಾಪಕರು ಭಾಳಷ್ಟು ಸಾರಿ ಹೇಳಿದ್ದಾರೆ, ಮತ್ತು ಹಂಚಿಕೆದಾರರು ಹೇಳಿದ್ದಾರೆ. ಎಲ್ಲವನ್ನು ಮನಗಂಡು ಇವತ್ತು ಇಲ್ಲೇ ಈ ಒಂದು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಚಿತ್ರರಂಗದ ಪರವಾಗಿ ಮತ್ತು ನಿರ್ಮಾಪಕರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ. ನಿಮ್ಮ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಟೆಕ್ನಾಲಜಿ ಬೆಳೆದಂಗೆಲ್ಲ ಅದನ್ನು ನೀವು ಇಲ್ಲೇ ಮುಂದುವರಿಸ್ಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತಿನ ದಿನ ಕ್ಯೂಬ್ ಸಂಸ್ಥೆಯವರು ನಾವು ಹಲವಾರು ವರ್ಷಗಳಿಂದ ಅವರಲ್ಲಿ ಬೇಡಿಕೆ ಇಟ್ಟಿದ್ವಿ. ಹಲವಾರು ವರ್ಷಗಳಿಂದ ನಮಗೆ ವರ್ಕೌಟ್ ಆಗಲ್ಲ, ಇಲ್ಲಿ ನಿಮ್ಮದು ಕಡಿಮೆ ಸಿನಿಮಾಗಳಾಗ್ತಾಯಿದ್ದಾವೆ, ಹಾಗಾಗಿ ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ಯುಎಫ್ಒದವರು ಕ್ಯೂಬ್ ಸಂಸ್ಥೆಯವರು ಹೇಳ್ಕೊಂಡೇ ಬಂದಿದ್ದರು. ಆದರೆ ಏಕಾಏಕಿ ಇವತ್ತು ಕ್ಯೂಬ್ ಸಂಸ್ಥೆದ ಯೂನಿಟ್ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ. ಅವ್ರಿಗೆ ಮೊದಲನೇದೇ ಒಳ್ಳೆಯದಾಗಲಿ. ಏನಾದರೂ ನಮ್ಮ ಡೈರೆಕ್ಟರ್ಗಳಿಗಾಗ್ಬೋದು, ನಿರ್ಮಾಪಕರಿಗಾಗ್ಬೋದು, ಸುಮಾರು ಅಲ್ಲಿ 2-3 ದಿನ ಹೋಗಿ ಕಾಯ್ಕೊಂಡಿದ್ದು 1.5 ಲಕ್ಷವರೆಗೂ ಖರ್ಚು ಮಾಡಿ ಅಲ್ಲಿ ಮಾಡ್ತಾಯಿದ್ದವ್ರಿಗಂತ ಇವತ್ತಿನ ದಿನ ಎಲ್ಲವನ್ನೂ ಇಲ್ಲೇ ಮಾಡ್ಕೋಬೋದಾಗಿದೆ ಅಂತ ಸದುಪಯೋಗ ಮಾಡಿಕೊಟ್ಟಿದ್ದಾರೆ. ಅವ್ರ ಸಂಸ್ಥೆಗೂ ಹಾಗೂ ಅವರೆಲ್ಲರಿಗೂ, ನಮ್ಮ ಕಾರ್ತಿಕು ಮತ್ತು ನಮ್ಮ ಸತೀಶ್ ಅವರು ಇವರೆಲ್ಲ ಮುಂದೆ ನಿಂತು ಹೋರಾಟ ಮಾಡಿ ಅವ್ರ ಸಂಸ್ಥೆಯಲ್ಲಿ ಇಲ್ಲಿ ಯೂನಿಟ್ ಪ್ರಾರಂಭ ಮಾಡೋಕ್ಕೆ ಶ್ರಮಪಟ್ಟಿದ್ದಾರೆ. ಅವ್ರಿಗೂ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಭಿನಂದನೆಗಳು ತಿಳಿಸ್ತಾ ಇನ್ಮೇಲೆ ಮುಂದಕ್ಕೆ ಎಲ್ಲ ನಡ್ಕೊಂಡು ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಸರ್. ಈ ಒಂದು ಕ್ಯೂಬ್ ಸಂಸ್ಥೆಯವರು ಕಾರ್ತಿಕ್ ಮತ್ತು ಸತೀಶ್ ನಿರ್ಮಾಪಕರಿಗೆ ಅನುಕೂಲವಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಮಿಟಿ ಮೊದಲು ಬಂದ ಮೇಲೆ ನಾವು ಫಸ್ಟು ಲೆಟ್ರ್ ಬರೆದ್ವಿ ಕ್ಯೂಬ್ನವ್ರಿಗೆ, ಎಲ್ಲ ಕಂಪ್ನಿಯವ್ರಿಗೂ ಬರೆದ್ವಿ. ಆ ಒಂದರಲ್ಲಿ ಕ್ಯೂಬ್ನವರು ಭಾಳ ನಮ್ಗೆ ಇಮಿಡಿಯೇಟಾಗಿ ಒಂದು ರಿಪ್ಲೈ ಕೊಟ್ಟರು. ನಾವು ಆದಷ್ಟು ಬೇಗ ಇದನ್ನು ನಾವು ಬ್ಯಾಂಗ್ಳೂರಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ಏನು ಮೆಸೇಜ್ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಭಾಳ ಖುಷಿ ಆಯಿತು. ಆದರೂ ಕೂಡ ಕೆಲವೊಂದು ನಿರ್ಮಾಪಕರಿಗೆ ಇನ್ನೂ ಆಗ್ತಾರಾ ಇಲ್ವಾ ಅಂತ ಡೌಟ್ ಇತ್ತು. ಈ ಒಂದು ಅವರು ಆಕೆ ಎಲ್ಲ ನಮ್ಮ ನಿರ್ಮಾಪಕರಿಗೆ ಸಾಕಷ್ಟು ಅನುಕೂಲವಾಗುವಂಥ ಕೆಲಸಗಳು ಹಿಂದೆ ನಾವೆಲ್ಲವನ್ನೂ ಕೂಡ ಏನು ಮಡ್ರಾಸಲ್ಲಿ ಮಾಡ್ತಾಯಿದ್ವೋ ಒಂದೊಂದಾಗಿ ಕರ್ನಾಟಕ ಬರ್ತಾನೆ ಇತ್ತು ಹಿಂದಿನ. ಅದೇ ಥರ ಈ ಕ್ಯೂಬ್ ಏನು ಟ್ರಾನ್ಸ್ಫರ್ ಮಾಡೋದಿದೆಯೋ ಎಲ್ಲ ನಿರ್ಮಾಪಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ನೀವು ಏನು ಚೆನ್ನೈಗೆ ಹೋದಾಗ ಖರ್ಚು ವೆಚ್ಚಗಳು 1-3 ಬರ್ತಿತ್ತು, 1-4 ಬರ್ತಿತ್ತು ಅಂತ ಕೆಲವರು ಹೇಳ್ತಾ ಇರೋದು, ಅದನ್ನು ಇವಾಗ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಸಿಗ್ತಾ ಇದೆ. ಏನು ಸತೀಶ್ ಅವರು ಮತ್ತು ಕಾರ್ತಿಕ್ ಅವರು ಕ್ಯೂಬ್ ಕಂಪ್ನಿಯವ್ರು ಮಾಡಿದಾರೋ ಅವ್ರಿಗೆಲ್ಲ ಕೂಡ ನಿಮ್ಮ ಸಪೋರ್ಟ್ ಇದ್ದರೆ ಇದೇ ಥರ ಮುಂದಿನ ಕಂಪ್ನಿಯವರು ಕೂಡ ಮಾಡ್ತಾರೆ ಅಂತ ಕೇಳ್ಕೊಡ್ತೀವಿ. ನಿರ್ಮಾಪಕರೆಲ್ಲರೂ ಕೂಡ ಈ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಡ್ತೀವಿ. ಕಾರ್ತಿಕ್ ಸತೀಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗ್ತದೆ. ಏನು ಮಾಡಿದ್ದಾರೆ ನೆಕ್ಸ್ಟು ಬೇರೆ ಕಂಪ್ನಿಗಳು UFO ಅವರೆಲ್ಲ ಅದೇ ಥರ ಮಾಡಿಕೊಂಡು
ಮುಂದುವರಿಸ್ಬೇಕು. ಹಾಗೆ ಈಗ ಇಲ್ಲಿ ಮಾಡಿರೋದೇನೋ ಒಳ್ಳೆಯದಾಯಿತು. ಕಂಟೆಂಟ್ ಚಾರ್ಜು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ರಿಕ್ವೆಸ್ಟ್ ಅವರಲ್ಲಿ ಇನ್ನೊಂದು ಅಪ್ಲಿಕೇಶನ್ನು ಯಾಕಂದರೆ ಇದು ಮಾಡಿದ್ದಾರೆ. ಈಗಿರೋ ಚಾರ್ಜೆಲ್ಲ ಒಂದು 50% ಕಮ್ಮಿ ಮಾಡಿದ್ರೆ ಗೊತ್ತಿಲ್ಲ. ಒಂದು 9,000 ರೂಪಾಯಿ ಆಗುತ್ತೆ. ಇಲ್ಲ ಕಂಟೆಂಟ್ ಚಾರ್ಜ್ ಅದೇ ಥರ ಈ ಬೇರೆ ಕಂಪ್ನಿಗಳನ್ನು ಇಲ್ಲಿ ಮಾಡಿ ಉದ್ಯಮ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ಬೇಕು. ಈಗ ಇವರು ಮಾಡಿರೋದಕ್ಕೆ ನಾವು ಇವರಿಗೆ ವಿಶ್ ಯು ಆಲ್ ಸಕ್ಸಸ್ ಹೇಳ್ತೀರಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಇವತ್ತು ಕ್ಯೂಬ್ ಸಂಸ್ಥೆಯವರು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ನ ಸ್ಥಾಪನೆ ಮಾಡಿದ್ದಾರೆ. ಆ ವಿಚಾರವಾಗಿ ಹಾರ್ಟ್ಲಿ ವೆಲ್ಕಮ್ ದೆಮ್ ಟು ಕರ್ನಾಟಕ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೆಟ್ಟಿಂಗ್ ಅಪ್ ದಿಸ್ ಟೆಕ್ನಾಲಜಿ ಇಯರ್. ಯಾಕಂದರೆ ಸಾಕಷ್ಟು ಪ್ರೊಡ್ಯೂಸರ್ಸ್ಗೆ ಹೋಗಿ ಬರೋ ಅಂಥ ಒಂದು ಒತ್ತಡ ಏನಿತ್ತು, ಆ ಒಂದು ಒತ್ತಡನ ನಿವಾರಣೆ ಮಾಡಿದರೆ ಮತ್ತು ಅತಿ ಬೇಗ ಪ್ರೊಸೆಸ್ ಮಾಡೋಕ್ಕೆ ಮತ್ತು ಏನಾದ್ರು ಚೇಂಜಸ್ ಇದು ಪ್ರೊಡ್ಯೂಸರ್ಸ್ಗೆ ಅನುಕೂಲವಾಗೋಂಥ ಒಂದು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಸೊ ಇದರಿಂದ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ತುಂಬ ಅನುಕೂಲ ಆಗುತ್ತೆ. ಸೊ ಫಸ್ಟ್ಲಿ ಐ ಥ್ಯಾಂಕ್ ಯು ಫಾರ್ ದಟ್ ಸರ್. ಆ್ಯಂಡ್ ಈ ಕ್ಯೂಬ್ ಸಂಸ್ಥೆಯ ಒಬ್ಬರು ಒನ್ ಆಫ್ ದ ಫೌಂಡರ್ ಆದ ಸೆಂಥಿಲ್ ಸರ್. ಆ್ಯಂಡ್ ಅವ್ರಿಗೊಂದು ಈಸ್ ಎ ವಿಷನರಿ ಗಾಯ್. ಯಾಕಂದರೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಫಸ್ಟ್ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಫಸ್ಟ್ ಅವರು. ಇವತ್ತು ಅದೇ ಸಂಸ್ಥೆ ಇನ್ನೂ ಸಾಕಷ್ಟು ಹಲವಾರು ಒಂದು ಹೊಸ ವಿಭಿನ್ನವಾದ ಟೆಕ್ನಾಲಜಿನ ತರ್ತಾ ಇದ್ದಾರೆ. ಹಾಗೂ ಒಂದು ನಾನೊಬ್ಬ ಸಿನಿಮಾ ಎಕ್ಸಿಬಿಟರ್ ಆಗಿ ಪ್ರೊಜೆಕ್ಟರ್ ವೈಸಲ್ಲಿ ಆಗಿರ್ಬೋದು ಅಥವಾ ನಮಗೆ ಕಂಟೆಂಟ್ ಟ್ರಾನ್ಸ್ಫರ್ ವಿಚಾರ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ಸುಲಭ ಮಾಡ್ತಾ ಇದ್ದಾರೆ. ಅಂದರೆ ಏನು ಮೊದಲು ತುಂಬ ಹರ್ಡಲ್ಸ್ ಇತ್ತು. ಮೊದಲು ಪ್ರಿಂಟ್ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಕಂಟೆಂಟ್ ಟ್ರಾನ್ಸ್ಫರ್ ಇರ್ಬೋದು, ತುಂಬ ಹರ್ಡಲ್ಸ್ ಇದ್ದಿತ್ತು. ಇವತ್ತು ಎಲ್ಲನೂ ಆನ್ಲೈನ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಈಸಿಗೋ ಮಾಡಿದ್ದಾರೆ. ಮತ್ತು ಇವತ್ತಿಗೆ ಐ ಥಿಂಕ್ ಸರ್ವಿಸ್ ವಿಷಯದಲ್ಲೂ ಅಷ್ಟೇ ಸಾಕಷ್ಟು ಮುಂದೆ ಬಂದಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ 1 ಇಲ್ಲ 2 ಶೋ ಬ್ರೇಕ್ ಆಗೋಷ್ಟು ವರ್ಗು ಮಾತ್ರ ನಮಗೆ ತೊಂದರೆ ಇರುತ್ತೆ. ಅದು ಬಿಟ್ಟರೆ ಅಷ್ಟರಲ್ಲಿ ಅವ್ರು ಏನೇ ಒಂದು ಪ್ರೊಜೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಪ್ರೊಸೆಸರ್ ವೈಸ್ ಆಗಿರ್ಬೋದು ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ಸೊ ಐ ವಿಶ್ ಕ್ಯೂಬ್ ಆಲ್ ದ ಬೆಸ್ಟ್. ವಿ ಲುಕ್ ಫಾರ್ವರ್ಡ್ ಮೋರ್ ಫ್ರಮ್ ಯು ಸರ್. ಸರ್ ಈ ಸಂಖ್ಯೆ ನನ್ನಲ್ಲಿ ಈಗ ಓಕೆ, ಈಗ ಸಿಂಪಲ್ಗೆ ಹೇಳ್ಬೇಕಾದ್ರೆ ನನ್ನ ಹತ್ರ 2 ಥಿಯೇಟ್ರ್ ಇದೆ. ಒಂದು ಸಂಸ್ಥೆ ಕ್ಯೂಬೋ ನಡೆಸ್ತಾ ಇದ್ದಾರೆ, ಇನ್ನೊಂದು ಥಿಯೇಟ್ರನ್ನ ಯುಎಫ್ಒ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಾಂಪಿಟೇಟರ್ಸ್. 600 ಸ್ಕ್ರೀನ್ಸ್ ಕರ್ನಾಟಕದಲ್ಲಿ. ಅಲ್ಲ, ಇದು ಅವ್ರದ್ದು ಕಂಟೆಂಟ್ ಚಾಯ್ಸ್ ಅದು ಬೇರೆ ಇದೆ, ನಮ್ಮದು ಪ್ರೊಜೆಕ್ಷನ್ ವಿಚಾರ. ಈಗ ನಾನೇ ಎಕ್ಸಿಬಿಟರ್ ಸೆಕ್ರೆಟರಿ ಆಗಿ 600 ಸ್ಕ್ರೀನ್, ಒಟ್ಟು 600 ಸ್ಕ್ರೀನಲ್ಲಿ ಮೇಡಮ್. ಈಗ ಏನಾಗಿದೆ, ಈಗ ಪ್ರೊಡ್ಯೂಸರ್ಸ್ ಮೊದಲು ಪ್ರತಿಯೊಬ್ಬರು ಚೆನ್ನಾಗಿ ಹೋಗಬೇಕಾಗಿತ್ತು. ಒಂದ್ಸಲಿ ಕಂಟೆಂಟ್ ಇಲ್ಲಿ ಕಳಿಸಿದ್ಮೇಲೆ ಅವ್ರು ಪ್ರೊಸೆಸ್ ಮಾಡಿದ್ಮೇಲೆ ಅದರಲ್ಲಿರೋ ಚೇಂಜಸ್ ಆಗಿರ್ಬೋದು ಅಥವಾ ಬಂದಿರೋ ಔಟ್ಪುಟ್ನ ನೋಡೋಕ್ಕೆ ಆಗಿರ್ಬೋದು, ಒಂದು ಮೂವಿ ಟೀಮ್ ಅಥವಾ ಮೂವಿ ಎಂಟೈರ್ ಟೀಮು ಪ್ರೊಡ್ಯೂಸರು ಅಥವಾ ಯಾರು ನೇಮಕ ಮಾಡಿರ್ತಾರೆ ಡೈರೆಕ್ಟರ್ಸ್, ಇವರೆಲ್ಲರೂ ಚೆನ್ನೈಗೆ ಹೋಗಿ ಅಲ್ಲಿ ಸ್ಕ್ರೀನಿಂಗ್ ನೋಡಿ, ಅಲ್ಲಿ ನಿಮಗೆ ಗೊತ್ತು ಚೆನ್ನೈ ಅಂದರೆ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿಗೆ ಬರ್ತಾಯಿತ್ತು. ಸೊ ಎಂಟೈರ್ ಸೌತ್ ಇಂಡಿಯಾ ಬಂದಾಗ ಇವ್ರಿಗೆ ಟೈಮ್ ಅವೈಲೇಬಲ್ ಸ್ಲಾಟ್ಸು, ಅಂದರೆ ಈ ನೋಡೋಕ್ಕೆ ಸ್ಲಾಟ್ಸು ಬೇಕಲ್ಲ. ಎಲ್ಲ ಒತ್ತಡ ಇರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಬುಧವಾರ ಗುರುವಾರ ಇಲ್ಲ ಮಂಗಳವಾರ ಥರನೇ ಹೋಗ್ತಾರೆ. ಎಲ್ಲರೂ ಎಂಡ್ ಮೂಮೆಂಟಲ್ಲೇ ಹೋಗೋದ್ರಿಂದ ಆ ಒಂದು ಒತ್ತಡ ಏನಾಗಿದೆ, ಟೈಮ್ ಸ್ಲಾಟ್ಸ್ ಮತ್ತು ಹೋಗಿ ಬರೋ ಒಂದು ಟೆನ್ಷನು. ಈಗ ಸಾಕಷ್ಟು ಟೈಮಲ್ಲಿ ಹೋಗಿ ಬರೋ ಖರ್ಚುಗಳು ಕಡಿಮೆ ಆಗಿದೆ. ಮತ್ತು ಹೋಗಿ ಬರೋ ಅಂಥ ಕೆಲವೊಂದು ಸಂದರ್ಭದಲ್ಲಿ ಆಗುವಂಥ ಒಂದು ಅವಘಡಗಳು ಏನಿರುತ್ತೆ ಅದು ಕೂಡ ತಪ್ಪದಂಗೆ ಆಗುತ್ತೆ ಇವಾಗ. ಹೌದು ಮ್ಯಾಮ್, ಎಸ್. ಕರ್ನಾಟಕದಲ್ಲಿ ಎಂಟೈರ್ ಪ್ರೊಸೆಸಿಂಗು ಪೋಸ್ಟ್ ಪ್ರೊಡಕ್ಷನ್ ಏನಿದೆ ಇವತ್ತು ಆಫ್ಟರ್ ಇದು ಅಪ್ಲೋಡಿಂಗು. ಒಂದು ಸಿನಿಮಾ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಒಂದು ಸಿನಿಮಾ ರೆಡಿ ಆದ ತಕ್ಷಣ ಒಂದು DCP ಫಾರ್ಮೆಟ್ ಅಂತ ಒಂದು ಫಾರ್ಮೆಟಲ್ಲಿ ಪಿಕ್ಚರ್ನ ಡಂಪ್ ಮಾಡ್ತೀವಿ. ಸೌಂಡನ್ನ 5.1 7.1 ಅಂತ 2 ಸೋರ್ಸ್ನ ಕೊಡ್ತೀವಿ. ನಮ್ಮಿಂದ ಪ್ರೊಡ್ಯೂಸರಿಂದ ಕ್ಯೂಬ್ ಮತ್ತು UFO ಥರ ಕಂಟೆಂಟ್ ಪ್ರೊವೈಡರ್ಸ್ ಇವರು ಪ್ರೊಜೆಕ್ಟರೇ ಥಿಯೇಟ್ರಲ್ಲಿ ಇರೋದು.
ಇವರು ಆ ಡಿಸ್ಕಿಂದನೇ ಪ್ರಾಸೆಸ್ ಆಗಿ ಆ ಟೈಮ್ ಲೈನಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಇದರಲ್ಲಿ 2K ರೆಸೊಲ್ಯೂಷನ್ 4K ರೆಸೊಲ್ಯೂಷನ್ ಅಂತ ಇರುತ್ತೆ. ಇಷ್ಟು ದಿವಸ ನಾವು ಏನು ಮಾಡ್ತಾ ಇದ್ದೀವಿ, ಈ ಕಂಟೆಂಟು 5.1 7.1 ಸೌಂಡ್ ಏನಿದೆಯೋ ಅದನ್ನು ಒಂದು ಹಾರ್ಡ್ ಡಿಸ್ಕಲ್ಲಿ ಹಾಕೊಂಡು ನಾವು ಚೆನ್ನೈಗೆ ಹೋಗಬೇಕು. ಅಗ್ರಿಮೆಂಟ್ ಮಾತ್ರ ಇಲ್ಲಿ ಮಾಡ್ತೀವಿ, ಚೆನ್ನೈಗೆ ಹೋಗಬೇಕು. ಚೆನ್ನೈಗೆ ಹೋಗಿ ಪ್ರಾಸೆಸ್ ಮಾಡಿ ಕ್ವಾಲಿಟಿ ಅಲ್ಲೇ QC ಮಾಡಿ ಓಕೆ ಹೇಳಿದ ಮೇಲೆ ಥಿಯೇಟ್ರಿಗೆ ಬರುತ್ತೆ. ಈಗ ಚೆನ್ನೈಗೆ ಹೋಗುವ ಆ ಪ್ರಾಸೆಸ್ ಇರಲ್ಲ. ದಿಸ್ ಇಸ್ ಒನ್ ಥಿಂಗ್. UFO ಕ್ಯೂಬ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರಿ. UFO ಕ್ಯೂಬ್ TSR ಕೇಸರ ಈ ಥರ 4 ಸರ್ವಿಸ್ ಪ್ರೊವೈಡರ್ಸ್ ಕರ್ನಾಟಕದಲ್ಲಿ 4 ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಸರ್ವಿಸ್ ಪ್ರೊವೈಡರ್ ಅಷ್ಟೇ. ಒಂದೊಂದು ಎಕ್ಸಿಬಿಟರು ಆ ಸರ್ವಿಸ್ ಪ್ರೊವೈಡರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಏನಂತ, ನನ್ನ ಪ್ರೊಜೆಕ್ಟರು ನಾನು ಕಂಟೆಂಟ್ ಕೊಡ್ತೀನಿ ಅದನ್ನು ಪ್ರೊಜೆಕ್ಟ್ ಮಾಡಿ ಅಂತ ಹಾಕ್ಕೊಂಡಿರ್ತಾರೆ. ಅವರು ಅದನ್ನು ಇದು ಮಾಡ್ತಾರೆ ಇಷ್ಟೇ. ಸೊ ಚೆನ್ನೈಗೆ ಹೋಗೋ ಪ್ರಾಸೆಸ್ ಕಮ್ಮಿ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಥಿಂಗ್. ನಾನು ಆ್ಯಕ್ಚುಲಿ ಇದನ್ನು ನಿಮಗೆ ಸಿಂಪಲ್ ಆಗಬೇಕು ಅಂತ ಇದನ್ನು ಮಾತಾಡೋಕ್ಕೆ ಬಂದಿದ್ದು. ನನ್ನ ಕಡೆಯಿಂದ ಕ್ಯೂಬ್ ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಇದೆ. ಏನಂದರೆ, ತಮಿಳ್ ಸಿನಿಮಾದಲ್ಲಿ ತೆಲುಗು ಸಿನಿಮಾದಲ್ಲಿ ಈ ಮೂವಿ ಬಫ್ ಅಂತ ಇವ್ರದ್ದು ಏನು ಒಂದು ಡಿವಿಷನ್ ಇದೆಯೋ, ಯೂಟ್ಯೂಬ್ ಚಾನಲಲ್ಲಿ ಪರ್ಟಿಕ್ಯುಲರ್ಲಿ ಅವ್ರದ್ದು ಸಖತ್ ಪಾಪ್ಯುಲರ್ ಅದು. ಆ ಕ್ಲಿಪ್ಪನ್ನ ಒಂದು ಸಿನಿಮಾದ ಕ್ಲಿಪ್ಪನ್ನ ತೊಗೊಂಡು ಅದರಲ್ಲಿ ಹಾಕ್ತಾರೆ. ಸಮ್ಟೈಮ್ಸ್ NOC ತೊಗೊಂಡು ಟ್ರೈಲರ್ ಹಾಕ್ತಾರೆ. ಇದೆಲ್ಲ ಮಾಡ್ತಾರೆ. ಇದನ್ನು ಇವರು ಇಲ್ಲಿನ ಚೂರು ಇಲ್ಲಿಂದ ಕನ್ನಡ ಸಿನಿಮಾಗೆ ಯೂಸ್ ಆದರೆ ಫೆಸಿಲಿಟೀಸ್ ಮಾಡಿಕೊಟ್ರೆ ಕನ್ನಡ ಸಿನಿಮಾನು ಪಬ್ಲಿಸಿಟಿ ವೈಸು ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಅದರಿಂದ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗಲೇ ಒಂದು ಅಗ್ರಿಮೆಂಟ್ ಎನಿ ಪ್ರೊಡ್ಯೂಸರ್ ಹ್ಯಾಸ್ ಟು ಗೋ ಅಂಡರ್ ದ ಅಗ್ರಿಮೆಂಟ್. ಇಲ್ಲಿ ಬಂದು ಅಗ್ರಿಮೆಂಟ್ ಮಾಡಿದ ಮೇಲೇ ಪ್ರಾಸೆಸ್ ಸ್ಟಾರ್ಟ್ ಆಗೋದು. ಆ ಅಗ್ರಿಮೆಂಟ್ ಜೊತೆನೇ ಮೂವಿ ಬಫ್ದು ನಮಗೆ ಅದು ಆಟೋಮೆಟಿಕಲಿ ಒಂದು ಕ್ಲಿಪ್ ತೊಗೊಳ್ಳೋದಾಗಲಿ, ಒಂದು ಟೀಸರ್ನ NOC ತೊಗೊಂಡು, ಈಗ ಟೀಸರ್ ಆಗಲ್ಲ ಬಿಕಾಸ್ ಆಡಿಯೋ ಕಂಪನಿ ಬಿಡಲ್ಲ. ಸಪೋಸ್ ಆಡಿಯೋ ಕಂಪನಿ ಜೊತೆ ಟೈಅಪ್ ಆಗದೇ ಇರುವ ಟೀಸರ್ಸ್ ಏನಾದಿದ್ದರೆ ಇವರು ಹಾಕಿದ್ರೆ ಮೂವಿ ಬಫ್ನು ಇವರ ಯೂಟ್ಯೂಬ್ ಚಾನಲ್ ಈಸ್ ವೆರಿ ವೆರಿ ಪಾಪ್ಯುಲರ್. ಅದರಲ್ಲಿ ಸಿನಿಮಾ ಆ ಕ್ಲಿಪ್ನ ನೋಡಿಬಿಟ್ಟು ಥಿಯೇಟ್ರಿಗೆ ಬರೋ ಜನ ಎಲ್ಲ ಇದ್ದಾರೆ. ಅದನ್ನು ಚೂರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಮಾತಾಡೋಕ್ಕೆ ಬಂದಿದ್ದು. ಅದರ್ವೈಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಬೇರೆ. ಇಷ್ಟೇ ಪ್ರಾಸೆಸ್. ಎನಿ ಕಂಟೆಂಟ್ ಯಾರಿಗೆ ನೀವು ರೈಟ್ಸ್ ಕೊಟ್ಟಿದ್ದೀರೋ ಅವ್ರು NOC ಕೊಟ್ಟರೆ ಹಾಕ್ಕೋಬೋದು. ಥಿಯೇಟ್ರಲ್ಲಿ ಆಡ್ ಹಾಕೋದು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಸಿಂಪಲಾಗಿ ಹೇಳ್ತೀನಿ. ಅದೇ 2 ಥರ ಇದೆ ಅವ್ರ ಹತ್ರ. ಒಂದು ಬಂದು ನೀವು ಕಂಟೆಂಟನ್ನು ಕೊಡ್ತೀರಾ, ಆ ಪ್ರಾಸೆಸ್ ಚಾರ್ಜ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ 17,000 ಆಡ್ ಬರುತ್ತೆ. ಅಷ್ಟು ಕೊಟ್ಟರೆ ಓನ್ಲಿ PVR ಐನಾಕ್ಸ್ ಪ್ರಾಪರ್ಟಿ, ಅಷ್ಟು ಪ್ರಾಪರ್ಟಿಗೂ ಒಂದು ಲಿಸ್ಟ್ ಇಟ್ಟಿರ್ತಾರೆ. ಅರೌಂಡ್ 55 ಪ್ರಾಪರ್ಟೀಸ್ ಏನೋ, ಇಫ್ ಐ ಆಮ್ ರೈಟ್, 37 ಪ್ರಾಪರ್ಟೀಸ್ಗೆ ಫ್ರೀಯಾಗಿ ತಲುಪಿಸ್ಬಿಡ್ತಾರೆ. ಪ್ಲೇ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, PVR ಐನಾಕ್ಸ್ಗೆ ಬಿಟ್ಟಿದ್ದು. ಇವ್ರ ಕೆಲಸ ಏನಂದರೆ, ನಾವು ಕೊಡುವ ಕಂಟೆಂಟನ್ನು ಪ್ರಾಸೆಸ್ ಮಾಡಿ DCP ಆಗಿ ಕನ್ವರ್ಟ್ ಮಾಡಿ, DCP ಅಂದರೆ ಡಿಜಿಟಲ್ ಸಿನಿಮಾ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿ PVR ಐನಾಕ್ಸಿಗೆ ಕಳಿಸ್ಬಿಡ್ತಾರೆ. ಅಲ್ಲಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಫ್ರೀಯಾಗಿ ಹಾಕಿ ಅಂತ. ಅವರು ಈಗ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. 1 or 2 ವೀಕ್ಸ್ ಕನ್ನಡ ಸಿನಿಮಾ ಎಲ್ಲಿ ಪ್ಲೇ ಆಗುತ್ತೋ ಅಲ್ಲಿ ಪ್ಲೇ ಮಾಡ್ತಾರೆ. ದಿಸ್ ಇಸ್ ಒನ್ ಪ್ರಾಸೆಸ್. ಅದರ್ ಪ್ರಾಸೆಸ್ ಏನಂದರೆ, ಕಮರ್ಷಿಯಲ್ ಆಗಿ ಇದ್ದಾರೆ ಅಂದರೆ 3.5 ಲಕ್ಷ ಪ್ಯಾಕೇಜ್ ಇದೆ, ಕಂಪಲ್ಸರಿ ಪ್ಲೇ ಆಗುತ್ತೆ. ಅದನ್ನು ನೀವು ಸ್ಕಿಪ್ ಮಾಡೋಕ್ಕಾಗಲ್ಲ. ಅರೌಂಡ್ 3.5 lakhs ಏನೋ ಇದು 50 ಥಿಯೇಟರ್ಸ್, ದಟ್ ಡಿಪೆಂಡ್ಸ್ ಆನ್ ದ ಥಿಯೇಟರ್. ಅದು ಕಮರ್ಷಿಯಲ್ ಪ್ಯಾಕೇಜ್. ಫ್ರೀ ಆಗು ಮಾಡ್ತಾರೆ ಸರ್. ಇದು ನನಗೆ ಗೊತ್ತಿರೋದು. ಹೌದು, ಬೇರೆ ರಾಜ್ಯಕ್ಕೆ ಹೋಗಬೇಕು. ದಿಸ್ ಇಸ್ ಓನ್ಲಿ ಫಾರ್ ಕನ್ನಡ. ಪ್ರಾಬಬ್ಲಿ ಅವ್ರು ಏನು ಮಾಡ್ತಾರೆ, ಕಂಟೆಂಟ್ ಇಲ್ಲೇ ತೊಗೊಂಡು ದೇ ಮೇ ಓನ್ಲಿ ಸೆಂಡ್ ಇಟ್ ಟು ಚೆನ್ನೈ ಆರ್ ಸಮಥಿಂಗ್. ಅದು ಅವರೇ ಡಿಸೈಡ್ ಮಾಡಬೇಕು. ದಿಸ್ ಇಸ್ ಓನ್ಲಿ ಫಾರ್ ದ ಕನ್ನಡ ಸೆಂಟರ್. ಗೊತ್ತಿಲ್ಲ, ಅವರು ಮಾತಾಡಿದ್ರೆ ಬೆಟರ್. ಪ್ಲೀಸ್. I want to apologize. I cannot fluently talk in Kannada, so please bear. Thanks, sir. Thanks for coming. For a long time, more than 10-15 years, we are discussing about this bringing a mastering facility to Bangalore to help the Kannada industry. We also want to participate in this thing. Like Dayalan sir mentioned and team mentioned, they used to travel to Chennai, spend 3-4 days there, make the content there ready, and then come back here. From there, every other changes, they need to spend a lot of time there. So because the industry, there is some kind of a cost. We need to invest on the projector. It's a 4K projector, Atmos, and there is an investment over here. So when we want mastering, whatever we're doing, we're not charging much. So when we do an investment over here, we need to be reasonably manage our cost also. So now is the right time. The industry also asked. Even now we are not break-even, but somewhere we want to take this forward so that we can start somewhere and gradually grow on. So this is more related to the cost factor than any other factors. Now, fortunately, Kannada industry is moving up, so we thought it's the right time to support them
bringing infrastructure so that their travel costs, their additional costs, whichever they spend outside, will be minimized. And so far they need to take one hard disk and travel to 5 different service providers and give them the content. Now they can master at one shop and they can just issue the KDM via mail, so that it saves a lot of time. Same where if they want to release a content here in subtitle, we also set up a subtitle facility here. We also set up a audio description facility. Now the government has given a rule saying that you have any movie with more than 2 language, you have to do a subtitle and also audio description CC. We set up over here. So Cube as a company, we focus on 3 things. One is bringing a technology inside, reaching out to more people, and also making sure that it's secured in all possible ways. So bringing everything in one space gives them access and also a control and also a security. So there is no need for any producer to take the content to roam around and depend upon some third party to make sure that content piracy is happening around. Now it's coming to everything to one single house so that they can handle the piracy very well. So because wherever content coming in, the processing and delivery, everything is done. From here, you can technically master the content, do all the subtitling, do the censor, and deliver across the world, close to around 140 countries. You can manage just sitting at your own desk. There is no need for any production to travel beyond his office. So that's the first step we are taking. Then slowly we are trying to bringing in much more technology like Epic. And we are also very interested to work with producer council and association chambers to bring in the movie buff also. We can create a platform where production can freely use that platform for promotions. We can also tie up with the theatre owners to support the trailers and other stuff. We can really work with the chambers so that they also benefit, theatre also benefit, and somewhere we can balance that. Definitely we will do it. And we also planning to start Epic Screen. Epic is similar to your IMAX, where you can see everything in large format, 1:8:9 format. So soon we are also trying to introduce in Karnataka. So mostly that will also start. Yes, sir. ತುಂಬ ಸಿನಿಮಾಗಳು ಇನ್ನೇನು ರಿಲೀಸ್ ರೆಡಿ ಆಗಿರ್ತವೆ, ಕ್ಯೂಬಲ್ ಪ್ರಾಬ್ಲಮ್ ಆಗಿದೆ ಅಂತ ದೊಡ್ಡ ಕನ್ಫ್ಯೂಷನ್ ಇದೆ. ಅದು ಹೊಸಬ್ರು ಒಳಗ್ರು ಅಂತಲ್ಲ. ಸೊ ಬಿಫೋರ್ ಗೋಯಿಂಗ್ ಟು ಅನೌನ್ಸ್ ದ ಸಿನಿಮಾ ರಿಲೀಸ್ ಡೇಟ್, Only any movie which releasing worldwide, we recommend them to give it before 2 weeks because there are multiple censors in Singapore, Malaysia. There are multiple censors. So for overseas release, we recommend 2 weeks. For India release for censor, we recommend around a week to 10 days. Basing upon the censor, we can do it. So earlier the delay was more because the people has to carry the content from here and move to Chennai and then process and come back. Now to master content, a production can hand over in the morning, and the evening he can see the content and finalize and go on. So 3 days activity we reduced within a day. So that will help them to make it faster and reach out to faster. ಸೆಟಪ್ ಈಗ ಬೆಂಗಳೂರಲ್ಲಿ ಆಗಿರೋದ್ರಿಂದ ಪ್ರೊಡ್ಯೂಸರ್ಗೆ ಫೈನಾನ್ಷಿಯಲಿ ಬರೋದು ಎಷ್ಟು ಕಮ್ಮಿ ಆಗುತ್ತೆ? Yes, sir. So if you consider a production director, editor, cameraman has to travel there and they have to spend the time for 3 days. If you consider that logistics and they have to carry the hard disk, that is the biggest risk because it's unencrypted content. And every other correction, someone has to travel and deliver because you cannot just like send it the content because that's like. So it reduces a lot of time. So 3 days work reduces to 1 day, and there is no cost of logistics, there is no cost of staying, everything. So you just need to sit in your office and you can manage everything. So that reduces a lot of cost. Yes, sir. Cube, we are planning to give 3 mastering as a package so that there is no need to pay for each and every versions. All the 3 will package into one thing and we can make it free. Sir, it depends, sir. Overseas is different, India is different. Overseas just a logistic charges. India, each theatre, each cinema there is a different charges. 2K there is a different charges. Number of days, whatever it plays, there is a different charges. We can share the price list so you can understand. ನಾವು ಹೇಳಿದ್ದು ಈಗ ಮಾಸ್ಟರಿಂಗ್ ಮಾಡುವಾಗ ಒಂದು ಸರಿ ಮಾಸ್ಟರಿಂಗ್ ಮಾಡ್ತಾರೆ. ಸೆಕೆಂಡ್ ಟೈಮ್ ಸಪೋಸ್ ನೀವು ಟ್ರಿಮ್ ಮಾಡಿಬಿಡ್ತೀರಾ, ಒಂದು 3 ನಿಮಿಷ ಟ್ರಿಮ್ ಮಾಡ್ತೀರಾ, ಮತ್ತೆ ಅಪ್ಲೋಡ್ ಮಾಡ್ತೀರಲ್ಲ, ಅಪ್ಲೋಡ್ ಮಾಡುವಾಗ ನಾವು ಇಟ್ ಇಸ್ ಚಾರ್ಜಬಲ್. ನಾವು ಇಸ್ ಟೆಲ್ಲಿಂಗ್ ಇನ್ ಫ್ಯೂಚರ್ 3 times you can do the mastering if there is any correction or something. ಆ ಕನ್ಸೆಷನ್ ಕೊಡ್ತೀವಿ, ಅದನ್ನ ಹೇಳ್ತಾರೆ. ಈಗ ಸೆನ್ಸರ್ ಆದ್ಮೇಲೆ ಕಟಿಂಗ್ ಕೊಟ್ಟರು ಕೂಡ ಇವರು ಹೌದೌದು, ಅದಕ್ಕೆ We'll